ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ದಯವಿಟ್ಟು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೆಚ್ಚಿನ ಅಪ್ಡೇಟ್ಗಳು ನಿಮಗೆ ಯೂಟ್ಯೂಬ್ಗಿಂತ ಮೊದಲು ಟೆಲಿಗ್ರಾಮಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಇವತ್ತು KPSC ವಿಚಾರ ಕುರಿತಂಗೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿರ್ತೀರಾ. KPSC ಅಧ್ಯಕ್ಷರಿಗೆ ದಿಗ್ಬಂಧನ ಅಂತೇಳಿ ಒಂದು ಪತ್ರಿಕೆಯ ಹೆಡ್ಲೈನ್ ಅಲ್ಲಿ ಬಂದಿರುವಂತದ್ದು. ಅದು ಪ್ರಜಾವಾಣಿ ಪತ್ರಿಕೆ ಓದಿರ್ತೀರ ಅನ್ಕೊಳ್ತೀನಿ. ಏನ್ ಸಿಂಪಲ್ ಆಗಿರೋ ವಿಷಯ ಇಷ್ಟೇ. ಒಳ ಮೀಸಲಾತಿಯನ್ನ ಅನ್ವಯಿಸಿಕೊಂಡು ಕೆಲವೊಂದಿಷ್ಟು ಒಳ ಮೀಸಲಾತಿ ಒಂದು ಸುತ್ತೋಲೆ ಬಿಡುಗಡೆ ಮಾಡಿದ್ರು. ತಿದ್ದುಪಡಿ ಅಧಿಸೂಚನೆಗಳು ಯಾವ್ಯಾವ ನೋಟಿಫಿಕೇಶನ್ ಆಗಿದೆ, ಸೊ ಅದೆಲ್ಲದಕ್ಕೂ ಕೂಡ ನೀವು ಒಳ ಮೀಸಲಾತಿ ಅನ್ವಯಿಸಿ ನೋಟಿಫಿಕೇಶನ್ ಮಾಡಿ ಮತ್ತೊಮ್ಮೆ ಅದನ್ನ ರದ್ದುಪಡಿಸಿ ಅಂತೇಳಿ ಒಂದಿಷ್ಟು ನೋಟಿಫಿಕೇಶನ್ಗಳನ್ನ ಇತ್ತೀಚೆಗೆ ಮೆನ್ಷನ್ ಮಾಡಿದ್ರು. ಅದರಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು AEE ಎಕ್ಸಾಮ್ದು ಕೂಡ ಇತ್ತು. ಬಟ್ ಈಗ ಏನಾಗಿದೆ, ಸಚಿವರಾದಂಥ H. ಆಂಜನೇಯ ಅವರು ಈಗ ಇದನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದು KPSCಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಈ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು AEE ಪರೀಕ್ಷೆಗಳನ್ನ ಹೆಂಗಾದ್ರೂ ಮಾಡಿ ಅಂದ್ರೆ ಎಲ್ಲ ಪ್ರೊಸೆಸ್ ಮುಗಿಸ್ಬಿಡಬೇಕು, ರಿಸಲ್ಟ್ ಬಿಡಬೇಕು ಅಂತ ಕಾಯ್ತಾ ಇದ್ದಾರೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ? ನಾವು ಒಳ ಮೀಸಲಾತಿಯಿಂದಾಗಿ ಇಷ್ಟೆಲ್ಲ ಹೋರಾಟ ಮಾಡಿದೀವಿ, ಇದು ಕೂಡ ತಿದ್ದುಪಡಿ ಅಧಿಸೂಚನೆ ಆಗಿದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಆ ರೀತಿ ಇವರು ಒಳ ಮೀಸಲಾತಿಯನ್ನು ವಿರೋಧಿಸಬಾರದು ಅಂತೆಲ್ಲ ಮೊದಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಒಂದು ವಿಷಯ ಸ್ಪಷ್ಟವಾಗಿರುವಂಥದ್ದು, ಇಲ್ಲಿ KPSCನೂ ಯಾವ ರೀತಿಯಾಗಿ ಪರೀಕ್ಷೆ ಮಾಡಬೇಕು, ಏನು ಬಿಡಬೇಕು ಅನ್ನೋದು ಅವ್ರು ಯಾರಿಗೂ ಸ್ಪಷ್ಟವಾದ ನಿರ್ಧಾರಗಳಿಲ್ಲ. ಅಲ್ಲಿರುವಂಥವ್ರು ಎಲ್ಲರಿಗೂ ಬೇಕಿರೋದು ದುಡ್ಡು ಅಷ್ಟೇ. ಆಯ್ತಾ, ಇದನ್ನು ಓಪನ್ ಆಗಿ ಹೇಳ್ತೀನಿ, ಅವರಿಗೆ ಬೇಕಿರೋದು ಅಷ್ಟೇ. ಅದಕ್ಕೆ ಅವ್ರು ಪರೀಕ್ಷೆ ಮಾಡೋದು. ಯಾರಿಗೂ ನಿಜವಾಗ್ಲೂ ಉದ್ಯೋಗ ಕೊಡಬೇಕು, ಬಡ ಮಕ್ಕಳ ಭವಿಷ್ಯ ರೂಪಿಸ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಹಂಗಿದ್ರೆ ಅವರು ಕರೆಕ್ಟಾಗಿ ಪರೀಕ್ಷೆ ನಡೆಸ್ತಿದ್ರು, ರಿಸಲ್ಟ್ಗಳು ಬಿಡ್ತಿದ್ರು, ಕರೆಕ್ಟಾಗಿ ಕೀ ಉತ್ತರಗಳು ಬಿಡ್ತಿದ್ರು. ಅದೇನೂ ಇಲ್ಲ. ಆ್ಯಂಡ್ ಸರ್ಕಾರ ಕೂಡ ಈಗ ಒಳ ಮೀಸಲಾತಿ ವಿಚಾರದಿಂದಾಗಿ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು, ಒಂದು ಸಮುದಾಯದ ಹೋರಾಟದ ಒಂದು ಫಲ ಏನಿದೆ ಅವ್ರಿಗೆ ಸಿಗಬೇಕು ಅಂತ ಅದು ಕೂಡ ಸರ್ಕಾರದ ಸಚಿವರು ನಿಂತ್ಕೊಂಡಿದ್ದಾರೆ. ಈ ಎರಡೂ ಜಂಜಾಟದ ನಡುವೆ ಇನ್ನೊಂದು ಸುದ್ದಿ ಇಲ್ಲಿ ಕೇಳಿ ಬರ್ತಾ ಇದೆ. KPSC ನಡೆಸಿದಂಥ ಈ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು AEE ಎಕ್ಸಾಮ್ ಅಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಒಂದು ಸುದ್ದಿ. ನೋಡಿ, KPSC ವಿರುದ್ಧ ಎಷ್ಟೇ ಸುದ್ದಿಗಳು ಬಂದರು ಪರೀಕ್ಷೆ ಅಕ್ರಮದ ಬಗ್ಗೆ ಸಾಕ್ಷಿಗಳು ಸಿಗಲ್ಲ. ಇದೇ ಅವರಿಗೆ ದೊಡ್ಡದಾಗಿ ಬೆನಿಫಿಟ್ ಆಗುವಂಥದ್ದು. ಅವ್ರು ಏನು ಮಾಡ್ಬಿಡ್ತಾರೆ, ಈ ಸಾಕ್ಷಿಗಳನ್ನ ಅಂದ್ರೆ ಸಿಗದೇ ಇರೋ ರೀತಿ, ಈಗ ಯಾರಾದ್ರೂ ಸಿಕ್ಕರೆ ಅದನ್ನ ಇಟ್ಕೊಂಡು ಹೋರಾಟ ಮಾಡ್ಬೋದು, ಏನೋ ಮಾಡ್ಬೋದು. ಇನ್ನೊಂದು ಹೇಳ್ತೀನಿ, ಅಕ್ರಮ ಆಗಿದೆ ಅಂತ ಗೊತ್ತು ಸಾಕ್ಷಿ ಸಿಕ್ಕರೆ ನಾವು ಲೋಕಾಯುಕ್ತಕ್ಕೋ ಬೇರೆ ಕಡೆನೋ ಹೋಗಿ ಹೋರಾಟ ಮಾಡ್ಬೋದು, ಅವ್ರ ವಿರುದ್ಧ ಏನೋ ಮಾಡ್ಬೋದು. ಬಟ್ ಇದು ಏನು ಆಗಲ್ಲ. ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇದು ಇವತ್ತು ನಿನ್ನೆದಲ್ಲ, ಕಳೆದ ಒಂದು 2-3 ದಶಕಗಳಿಂದ ಇದೇ ನಡ್ಕೊಂಡ್ ಬರ್ತಾ ಇದೆ. ಅಕ್ರಮ ಆಗುತ್ತೆ, ಆಗಿದೆ ಅಂತ ಸುದ್ದಿ ಎಲ್ಲ ಆಗುತ್ತೆ, ಆರೋಪ ಕೇಳಿ ಬರುತ್ತೆ, ಅದೆಲ್ಲ ಮುಚ್ಚಾಕ್ಬಿಡ್ತಾರೆ. ನಡುವೆ ಅನಾಥರಾಗೋದು ಓದುತ್ತಿರುವಂಥ ಲಕ್ಷಾಂತರ ಜನ KPSC ಆಸ್ಪಿರೆಂಟ್ಸ್. ಇವರನ್ನ ನಂಬ್ಕೊಂಡು ಪಾಪ ಕೋಚಿಂಗ್ ಸೆಂಟರ್ ಅವ್ರು ಕೂಡ ಕೋಚಿಂಗ್ ಕೊಡ್ತಾರೆ, ಇವರು ಕೋಚಿಂಗ್ ತೆಗೆದುಕೊಳ್ತಾರೆ, ಓದ್ತಾರೆ, ಇರೋ ಒಂದಿಷ್ಟು ಪೋಸ್ಟಿಗೆ ಪರೀಕ್ಷೆ ಬರೀತಾರೆ, ಆದರೆ ಸ್ಕೋರ್ ಲಿಸ್ಟ್ ಮಾತ್ರ ಬಿಡಲ್ಲ. ಫಸ್ಟು ಇಲ್ಲಿ KPSCಯ ಸುಧಾರಣೆ ಅನ್ನುವಂಥದ್ದು ಪ್ರಮುಖವಾಗಿ ಆಗಲೇಬೇಕದು. ಅದನ್ನ ಎಷ್ಟು ಹೋರಾಟ ಮಾಡಿದ್ರು ಅವರು ಒಂದು ಅದೇನೋ ಬಂಡೆಕಲ್ ರೀತಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಒಂದು ಸ್ಪಷ್ಟವಾದಂಥದ್ದಿಲ್ಲ, ಸ್ಕೋರ್ ಲಿಸ್ಟ್ ಬಿಡಲ್ಲ, ಬರೀ 1/3 ಲಿಸ್ಟ್ ಬಿಡ್ತಾರೆ. ಅದಾದ್ಮೇಲೆ ಫೈನಲ್ ಪ್ರಾವಿಷನಲ್ ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ಯಾರು ಆಯ್ಕೆ ಆಗಿದ್ರೆ, ಹೆಂಗೆ ಆಯ್ಕೆ ಆಗಿದ್ರೆ ಅನ್ನೋದು ಗೊತ್ತಾಗಲ್ಲ. ಫೈನಲ್ ಲಿಸ್ಟ್ ಬಿಟ್ಟು ಬಿಡ್ತಾರೆ, ಮುಗಿತಾಯ್ತು, ಹುದ್ದೆ ಕೊಟ್ಟು ಕಳಿಸ್ಬಿಡ್ತಾರೆ. ಅದ್ರ ವಿರುದ್ಧ ಯಾರು ಏನು ಧ್ವನಿ ಎತ್ತೋಕೆ ಆಗಲ್ಲ. ಸರ್ ನಮ್ದು ಅಷ್ಟು ಸ್ಕೋರ್ ಆಗಿತ್ತು, ಇಷ್ಟು ಸ್ಕೋರ್ ಆಗಿತ್ತು, ನಾವು ಆಯ್ಕೆನೇ ಆಗಿಲ್ಲ ಅಂದ್ಕೊಂಡು ನಾವಿಲ್ಲ ಅದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಅವ್ರ ಪಾಡ್ಗವರಲ್ಲಿ ಪ್ರೊಸೆಸ್ ಮುಗಿಸ್ಬಿಡೋದು. ಅದಕ್ಕೆ ಇನ್ನು ಮುಂದೆ ಒಂದು ನಿರ್ಧಾರ ಆಗ್ಬಿಡ್ಬೇಕು ರಾಜ್ಯದಲ್ಲಿ. ಎಲ್ಲ ಆಸ್ಪಿರೆಂಟ್ಸ್ ಒಂದು ಬಾರಿ ಇಡೀ KPSC ಎಲ್ಲ ಪರೀಕ್ಷೆಗಳನ್ನು ಬಹಿಷ್ಕಾರ ಮಾಡಿಬಿಡಿ. ಯಾವುದೇ ನೋಟಿಫಿಕೇಶನ್ ಆದರೂ ನಾವು ಎಕ್ಸಾಮ್ ಬರೆಯಲ್ಲ, ಅಪ್ಲಿಕೇಶನ್ ಹಾಕಲ್ಲ ಅಂತ ಒಂದು ಬಾರಿ ಬಲವಾದ ಬಿಗಿಪಟ್ಟನ್ನು ಹಿಡಿದ್ರೆ ತಾನಾಗೆ ದಾರಿಗೆ ಬರ್ತಾರವ್ರು. ಇಲ್ಲ ಆ ಸುಧಾರಣೆಗಳನ್ನು ಬಿಟ್ಟು ನಾವು ಬೋಧಿದ್ದು ಎಲ್ಲಾನು ಮಾಡ್ತೀವಿ, ಪ್ರತಿ ಬಾರಿ ಆ ಪರೀಕ್ಷೆ ಆದಾಗ ಅದನ್ನ ಕ್ಯಾನ್ಸಲ್ ಮಾಡಿಸೋಣ, ಇದನ್ನ ಮಾಡಿಸೋಣ. ಈಗ ಏನಾಗುತ್ತೆ ನೋಡಿ, KS ಹೋರಾಟದ ವಿಷಯದಲ್ಲಿ ನನ್ನ ವೈಯಕ್ತಿಕ ಅನುಭವ ಹೇಳ್ತೀನಿ. KS ಫಸ್ಟ್ ಎಕ್ಸಾಮ್ ಆದಾಗ ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ಎರರ್ ಇತ್ತು, ಎಲ್ಲರೂ ಸಪೋರ್ಟ್ ಮಾಡಿದ್ರು, ರೀನೋ ಎಕ್ಸಾಮ್ ಆಯಿತು. ಸೆಕೆಂಡ್ ಬಾರಿನೂ ಅದೇ ಆಯಿತು. ಬಟ್ ಅವಾಗ ಏನಾಯಿತು, ಒಂದು ಗ್ರೂಪ್ ಡಿವೈಡ್ ಆಯಿತು. ನಾವು ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ. ನಾವೀಗ ಏನಾದರೂ ಧ್ವನಿ ಎತ್ತಿದ್ರೆ ಒಂದು ಗುಂಪು ನಮ್ಮನ್ನ ವಿರೋಧ ಮಾಡೋದು, ಇಂಗ್ಲೀಷ್ ಮಾಧ್ಯಮದವ್ರು ನಾವು ನಿಯತ್ತಾಗಿ ಪರೀಕ್ಷೆ ಬರೆದಿದ್ದೀವಿ, ನಮಗೆ ಫಲಿತಾಂಶ ಬೇಕು ಅಂತ ಒಂದು ಕಡೆ. ಇನ್ನೊಂದು ಕಡೆ ನಮ್ಗೆ ಅನ್ಯಾಯ ಆಗಿದೆ, ನಮಗೆ ಎಕ್ಸಾಮ್ ಮಾಡಿಸಿ, ರಿನೋಟಿಫಿಕೇಶನ್ ಮಾಡಿಸಿ. ಹಿಂಗೆ ನಮ್ಮಲ್ಲೇ ವಿದ್ಯಾರ್ಥಿಗಳು ಕಚ್ಚಾಡೋದು KPSCಗೆ ಲಾಭ ಆಗುತ್ತೆ. ಈಗ ನೋಡಿ, ಮತ್ತೆ ಏನಾದ್ರು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಇನ್ ಕೇಸ್ ಬೇರೆ ಒಳ ಮೀಸಲಾತಿ ವಿಚಾರ ಅನ್ವಯಿಸಿ ಮಾಡಿ ಅಂತ ಒಂದಿಷ್ಟು ಜನ, ಮಾಡ್ಬಿಡಿ ಅಂತ ಒಂದಿಷ್ಟು ಜನ ಇನ್ನು ಕಚ್ಚಾಡೋದು ಅವ್ರಿಗೆ ಲಾಭ ಅಷ್ಟೇ. ಅದಕ್ಕೆ ಒಂದು ಗಟ್ಟಿಯಾದ ನಿರ್ಧಾರ ಸ್ಟೂಡೆಂಟ್ಸ್ಗಳಲ್ಲಿ, ಆಸ್ಪಿರೆಂಟ್ಗಳಲ್ಲಿ ಆಗಬೇಕು.
ಅದು ಹೊರತುಪಡಿಸಿ ಇನ್ನು 100 ವರ್ಷ ನಾವು ಹಿಂಗೆ ಹೇಳಿದ್ರು ಅವ್ರು ಹಿಂಗೆ ಹೇಳ್ತಾರೆ, ನಾವು 1000 ವಿಡಿಯೋ ಮಾಡ್ಬೋದು, 1000 ಮಾತಾಡ್ಬೋದು, ಅಲ್ಲಿ ಪೇಪರ್ ಮಾಧ್ಯಮದವ್ರು ದಿನಕ್ಕೊಂದು ವಿಷಯಗಳನ್ನ ಅವರು ಬರೆದು ಹಾಕ್ಬೋದು, ಏನೇ ಮಾಡಿದ್ರು ಅವ್ರು ಬದಲಾಗಲ್ಲ. ಆಯ್ತಾ, ಅವ್ರು ಸ್ಪಷ್ಟವಾಗಿ ಬಂದುಬಿಟ್ಟಿದ್ದಾರೆ ಉದ್ದೇಶ ಇಟ್ಕೊಂಡು. ಅವ್ರ ಗುರಿನೇ ಅದು, ನಾನು 200 ಎಕರೆ ಜಮೀನು ತಗೋಬೇಕಪ್ಪ ಅಷ್ಟೇ, ಅದಕ್ಕೆ ಬಂದಿದ್ದೀನಿ ನಾನು. ಅದಾದ್ಮೇಲೆ ಆಯ್ತು, ಮುಗೀತು, ನನ್ನ ಅವಧಿ ಮುಗೀತು, ಹೋಗ್ತೀನಿ ನಾನು ಅಷ್ಟೇ. ಇದೇ ಆಗ್ತಾ ಇರೋದ್ರೆ ನನಗೂ ಇನ್ನೇನು ಬೇರೆ ಏನು ಹೆಚ್ಚಿಗೆ ಏನೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಮಾಹಿತಿ ಗೊತ್ತಿದೆ ನನಗೆ. ಆದ್ರೆ ನಾನು ಹೋರಾಟ ಮಾಡೋದು ನನ್ನ ಹತ್ರ ಒಂದು ಸಾಕ್ಷಿ ಇಲ್ಲ. ನಾನು ಎಷ್ಟೋ ಸರಿ ಹೋರಾಟದಲ್ಲೂ ಹೇಳಿದ್ದೀನಿ, KPSCಯ ಈ ಅಧಿಕಾರದಲ್ಲಿ ಗದ್ದುಗೆಯಲ್ಲಿರುವಂಥವರ ತವರು ತಾಲೂಕು ಜಿಲ್ಲೆ ಇವನು ನಾನು. ಪ್ರತಿಯೊಂದು ವಿಷಯ ಹಂತ ಹಂತವಾಗಿ ಗೊತ್ತಿದೆ. ಆದರೆ ಏನು ಮಾಡ್ತೀರಾ, ಸಾಕ್ಷಿ ಇಲ್ಲ ನನ್ನ ಹತ್ರನು. ನಾನು ಹೋಗಿ ಹೋರಾಟ ಮಾಡೋಣ ಅಂತಂದರೆ ಅಷ್ಟೇ, ಹೋರಾಟ ಮಾಡ್ಬೋದು ಅಷ್ಟೇ. ಬಟ್ ಕಾನೂನು ಹೋರಾಟ ಇನ್ನೇನು ಮಾಡೋಣ ಅಂದರೆ ಸಾಕ್ಷಿ ಇಲ್ಲ. ಇದೇ ಒಂದು ಬೆನಿಫಿಟ್ ಅಡ್ವಾಂಟೇಜ್ ಅವ್ರಿಗೆ ಆಗ್ತಾರೆ. ಅದಕ್ಕೆ ನೀವು ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಏನು ಮಾಡಿ, ಒಂದು ಸ್ಪಷ್ಟವಾಗಿ ನೀವು ಡಿಸಿಷನ್ ತೆಗೆದುಕೊಳ್ಳಿ. ನಾವು KPSC ಪರೀಕ್ಷೆನ ತೆಗೆದುಕೊಳ್ಬಾರ್ದ, ಬೇಡವಾ, ಬಹಿಷ್ಕಾರ ಮಾಡಿಬಿಡಿ. ಇಲ್ಲ, ನಾವು ಬರೀತೀವಿ, ನಮ್ಗೆ ನಂಬಿಕೆ ಇದೆ KPSC ಮೇಲೆ, ನಾವು ಪ್ರಾಮಾಣಿಕವಾಗಿ ಆಯ್ಕೆ ಆಗ್ತೀವಿ ಅನ್ನೋರು ಬರೀರಿ. ಇಲ್ಲಿ ನಡುವೆ ಏನಾಗುತ್ತೆ ಗೊತ್ತಾ, ಎಲ್ಲದ್ರ ನಡುವೆ ಒಳ್ಳೇದು ಹೇಳೋಕೆ ಬಂದು, ಏನೋ ಹೋರಾಟ ಮಾಡಕ್ಕೆ ಬಂದು, ಏನೋ ಮಾಡಕ್ಕೆ ಬಂದವ್ರು ಕೆಟ್ಟವ್ರಾಗ್ತಾರೆ ಅಷ್ಟೇ ಇವ್ರ ಕಣ್ಗಳಲ್ಲಿ. ಇದು ಫಸ್ಟ್ ಬದಲಾಗಿ ಎಲ್ಲರೂ ಒಂದೇ ರೀತಿಯ ಆಲೋಚನೆ ಇತ್ತು ಅಂದರೆ ಏನಾದರೂ ಬದಲಾವಣೆ ಆಗುತ್ತೆ. ಫಸ್ಟು ಸ್ಕೋರ್ ಲಿಸ್ಟ್ ಬಿಡಬೇಕು. UPSC ರೀತಿ ಒಂದು ಟೈಮ್ ಟೇಬಲ್ ಇರಬೇಕು ಇವರಿಗೆ, ಯಾವಾಗ ಯಾವ ನೋಟಿಫಿಕೇಶನ್ ಮಾಡ್ತೀವಿ ಅಂತ. ಆ್ಯಂಡ್ ಹೋಟ ಸಮಿತಿಯ ಅದು ಶಿಫಾರಸ್ಸಿದೆ, ಅದನ್ನು ಕೂಡ ಇವರು ಅಳವಡಿಸ್ಕೊಳ್ತಿಲ್ಲ. ಈ ಹಿಂದೆ ಸ್ವತಃ KPSCಯ ಕಾರ್ಯದರ್ಶಿಗಳೇ ಆಗಿದ್ದಂಥ ಸರ್ ಒಬ್ಬರು ಬರ್ಕೊಟ್ಟು ಹೋಗಿರುವಂಥ, ಅಂದರೆ ಕಂಪ್ಲೀಟ್ ಆಗಿ ಒಂದು ಸುಧಾರಣೆ ಮಾಡೋದಕ್ಕೆ ಏನೇನು ಮಾಡಬಹುದು ಅನ್ನುವಂಥದ್ದು ಒಂದು ಸುರಳ್ಕರ್ ಸರ್ ಒಂದು ಲಿಸ್ಟ್ ಕೊಟ್ಟೋಗಿದ್ದಾರೆ KPSCಗೆ. ಅದೆಲ್ಲ ಸಾಧ್ಯ ಇಲ್ಲ ಬಿಡಿ. ಆ ಲಿಸ್ಟ್ ನೀವೇನಾದ್ರು ಓದಿದ್ರಿ ಅಂದರೆ ಅದನ್ನು ನೀವು ಯಾವತ್ತು ಈ ಜನ್ಮದಲ್ಲಿ ಆಗಲ್ಲ ಅಂದ್ಕೊಂಡ್ಬಿಡ್ತೀರ. ಅಂತಂತ ಕೆಲವೊಂದು ರಿಫಾರ್ಮ್ಸ್ ಮಾಡೋದಕ್ಕೆ ಹೇಳೋಗಿದ್ದಾರೆ. ಇಂಟರ್ವ್ಯೂ ವಿಷಯದಲ್ಲಿ, ಲಿಸ್ಟ್ ಬಿಡೋ ವಿಷಯದಲ್ಲಿ. ಈಗ ನೋಡಿ, 1/3 ಲಿಸ್ಟ್ ಬಿಡ್ತಾರೆ, ಅದಾದ್ಮೇಲೆ ಎಷ್ಟು ದಿನಕ್ಕೆ ಪ್ರಾವಿಷನ್ ಲಿಸ್ಟ್ ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವರೆಲ್ಲ ಗಲಾಟೆ ಮಾಡ್ಕೊಂಡು, ಹೊಡೆದಾಡ್ಕೊಂಡು, ಜಗಳ ಆಡ್ಕೊಂಡು, ಕಡೆಗೆ ಎಲ್ಲರೂ ಒಪ್ಪಿಗೆ ಕೊಟ್ಟು ಬಿಡ್ತಾರೆ. ನಾವಿಲ್ಲಿ ಏನಾದ್ರು ಮಾಹಿತಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರೆ ಯಾವಾಗ ಬರುತ್ತೆ? ನೀವು ಸ್ಟೂಡೆಂಟ್ ಈಗ ಆಸ್ಪಿರೆಂಟ್ಸ್ ಏನು ಮಾಡಿ, ಈ ಇನ್ಸ್ಟಿಟ್ಯೂಟ್ ಅವ್ರ ಮೇಲೇನೋ, ಹೋರಾಟಗಾರರ ಮೇಲೇನೋ, ಏನೋ ನಿಮಗೆ ತಿಳಿಸಿ ಹೇಳೋರ ಮೇಲೆ, ಯೂಟ್ಯೂಬರ್ಸ್ ಇವ್ರ ಮೇಲೆ ನಿಮ್ಮ ದರ್ಪವನ್ನು ತೋರಿಸೋದನ್ನ ಬಿಟ್ಟು ನೀವೇ ಯೋಚನೆ ಮಾಡಿ ನೋಡಿ, ಎಲ್ಲಿ ಮೂಲ ಸಮಸ್ಯೆ ಇರೋದು ಎಲ್ಲಿ ಅಂತ. ಅದನ್ನು ರದ್ದು ಮಾಡಿಬಿಟ್ರೆ ಎಲ್ಲ ಪರೀಕ್ಷೆಗಳಿಗೂ ಏನು ಸಾಲ್ವ್ ಆಗಿ ಹೋಗುತ್ತೆ. ಬರೀ ನಾವು ಪರೀಕ್ಷೆ ರದ್ದು ಮಾಡಬೇಕು, ಅದು ರದ್ದು ಮಾಡಬೇಕಲ್ಲ, KPSCನ ರದ್ದು ಮಾಡಿಬಿಡೋಕೆ ಸುಮ್ಮನೆ. ಅದ್ರ ಬಗ್ಗೆ ನಾನು ಇತ್ತೀಚೆಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ, ಯಾವ ರೀತಿ KPSCನ ಕಂಪ್ಲೀಟಾಗಿ ವಜಾ ಮಾಡೋಕ್ಕಾಗದೇ ಇದ್ರು ಕೆಲವೊಂದಿಷ್ಟು ಅದರ ಅಧಿಕಾರಗಳನ್ನು, ಕೆಲವೊಂದಿಷ್ಟು ಕಾರ್ಯಗಳನ್ನು ಹೆಂಗೆ ಬದಲಾವಣೆ ಮಾಡಬಹುದು ಅಂತೇಳಿ ನೋಡೋಣ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಬದಲಾವಣೆ ಆಗುತ್ತಾ ಆಗಲ್ವಾ ಅನ್ನೋದು. ಬಟ್ ಸದ್ಯಕ್ಕಂದ್ರೂ ಹೇಳ್ತೀನಲ್ಲ, ಇವೆಲ್ಲವೂ ಕೂಡ ಸರ್ಕಾರ KPSC ನಡುವಿನ ಕಿತ್ತಾಟದಲ್ಲಿ ಹಾಳಾಗ್ತಾ ಇರೋದು. ಅಮೂಲ್ಯ ಸಮಯ ಯಾರ್ದು ಅಂದರೆ ಓದುತ್ತಿರುವಂಥ ಆಸ್ಪಿರೆಂಟ್ಸ್ಗಳದ್ದು ಹೊರತು ಬೇರೆ ಯಾರ್ದು ಅಲ್ಲ. ಇಲ್ಲಿ ಯಾರಿಗೂ ಅವ್ರ ಚಿಂತೆ ಇಲ್ಲ, ಅವ್ರ ಚಿಂತೆ ಇನ್ಯಾರಿಗೂ ಚಿಂತೆ, ಇನ್ಯಾರಿಗೋ ನಮ್ದು ಎಕ್ಸಾಮ್ ಚೆನ್ನಾಗಿಲ್ಲ, ನಾನು ಇನ್ನೊಂದ್ಸಲ ಎಕ್ಸಾಮ್ ಬರೀತೀನಿ, ನನಗೆ ಎಕ್ಸಾಮ್ ಕೊಡಿ ಅನ್ನೋರು, ಇನ್ಯಾರೋ ಸ್ಕ್ಯಾಮ್ ಆಗಿದೆ ಅನ್ನೋರು, ಅವ್ರ ಹತ್ರನೂ ಪ್ರೂಫ್ ಇಲ್ಲ. ಎಲ್ಲರ ನಡುವೆ ಸುಮ್ಮನೆ ಈ ವಿಷಯವನ್ನು ದಿನೇ ತೆಗೆದುಕೊಂಡು ಮುಂದಕ್ಕೆ ಹೋಗ್ತಾ ಇರೋದಷ್ಟೇ. KPSCಯ KS ಹೋರಾಟದ ಬಗ್ಗೆ ನೀವು ಒಂದು ಸಲ ಇದು ಅವಲೋಕನ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಂಥ ಭ್ರಷ್ಟ ವ್ಯವಸ್ಥೆ ಇದೆ. ಈ ಒಂದು ಕಲ್ಲು ಬಂಡೆಗೆ ಎಷ್ಟೇ ಬಾರಿ ತಲೆ ಚಚ್ಕೊಂಡ್ರು ಹೊಡೆಯೋದು ನಮ್ಮ ತಲೆ ಹೊರತು ಆ ಕಲ್ಲು ಬಂಡೆ ಮಾತ್ರ ಪುಡಿ ಆಗಲ್ಲ. ಇಷ್ಟೇ ಕನ್ಕ್ಲೂಷನ್. ಇದನ್ನು ಹೊರತುಪಡಿಸಿ ನಾನು ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಧನ್ಯವಾದಗಳು.